ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನಾವಿವತ್ತು ಮಾತಾಡ್ತಾ ಇರೋದು ಫ್ರಂಟ್ ಡೆಸ್ಕ್ ಅನ್ನೋ ಸ್ಟಾರ್ಟಪ್ ಬಗ್ಗೆ. ಇತ್ತೀಚೆಗೆ ಬೆಂಗಳೂರಲ್ಲಿ ನೀವೆಲ್ಲೇ ಕೇಳಿ ಸ್ಟಾರ್ಟಪ್ದೇ ಹವಾ. ಯಾರನ್ನು ಕೇಳಿದ್ರು ನಾನು ಸ್ಟಾರ್ಟಪ್ಪನ್ನು ಜಾಯ್ನ್ ಆಗಿದ್ದೀನಿ, PF ಬದಲು ನನಗೆ ಕಂಪನಿ ಶೇರ್ಸ್ ಕೊಡ್ತಾ ಇದ್ದಾರೆ, 2 ವರ್ಷ ನಾನು ಕೋಟ್ಯಾಧಿಪತಿ ಆಗಿಬಿಡ್ತೀನಿ. ಏನಕ್ಕಂದರೆ ನಮ್ಮ ಕಂಪನಿ $ಮಿಲಿಯನ್ಸ್ ಆ್ಯಂಡ್ $ಬಿಲಿಯನ್ ರೈಸ್ ಮಾಡಿದೆ, ಆದ್ದರಿಂದ ನಾನು ಇವಾಗ ಕೋಟ್ಯಾಧಿಪತಿ ಆಗ್ತಾ ಇದ್ದೀನಿ ಅಂತ ಕೊಚ್ಕೊಳ್ಳೋದನ್ನೇ ನೋಡಿರ್ತೀರ. ಆದರೆ ಅವ್ರೇನು ಹೇಳ್ತಾ ಇಲ್ಲ ಅಂದರೆ ನಿಮಗೆ 2 ವರ್ಷದಲ್ಲಿ ಹೇಗೆ ಕೋಟ್ಯಾಧಿಪತಿ ಆಗ್ಬೋದೋ ಹಾಗೆ 2 ನಿಮಿಷದಲ್ಲಿ ಕಂಪನಿ ಬಿದ್ದೋಗಿ ಕೆಲಸ ಕಳ್ಕೊಂಡು ರೋಡ್ಗೂ ಬರಬಹುದು. ಅದು ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಹೇಳಲ್ಲ. ಹಾಗಾದರೆ ಈ ಸ್ಟಾರ್ಟಪ್ಗಳು ಜನಗಳಿಗೆ ಮೋಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಫ್ರಂಟ್ ಡೆಸ್ಕ್ ಅಂತ ಕಂಪನಿ 2017ರಲ್ಲಿ ಶುರುವಾಗಿದೆ. ಆವಾಗಲೇ 2 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ $26 ಮಿಲಿಯನ್ ರೈಸ್ ಮಾಡಿದ್ದಾರೆ, ಅಂದರೆ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಬರೋಬ್ಬರಿ 230 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಕೂಡ ಎಂಪ್ಲಾಯೀಸಿಂದನೂ ಅವ್ರ PF ಅಮೌಂಟನ್ನು ತಗೊಂಡು ತಮ್ಮ ಕಂಪನಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಸಿದ್ದಾರೆ. 6 ವರ್ಷದಲ್ಲಿ ಎಲ್ಲ ಕಾಸನ್ನು ಬರ್ನ್ ಮಾಡಿ, ಅಂದರೆ ಉಡಾಯಿಸಿ, ತಾವುಗಳು ಜಾಸ್ತಿ ಸ್ಯಾಲ್ರಿ ತಗೊಂಡು ಎಂಪ್ಲಾಯೀಸ್ಗೆ ಮಿನಿಮಮ್ ಸ್ಯಾಲ್ರಿ ಕೊಟ್ಕೊಂಡು ಕನಸು ತೋರಿಸಿ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಕೊನೆಗೆ ಕಂಪನಿ ಬ್ಯಾಂಕ್ರಪ್ಸಿಗೆ ಬಂದಿದೆ. ಮುಚ್ಚಾಕ್ತಾ ಇದ್ದಾರೆ ಈಗ ಕಂಪನಿನ. ಇವಾಗ ನಮ್ಮ ಎಂಪ್ಲಾಯೀಸ್ ಆ ಕಂಪನಿ ಅವರೆಲ್ಲ ರೋಡಲ್ಲಿದ್ದಾರೆ. ಈ ಕಡೆ ಸ್ಯಾಲ್ರಿನೂ ಇಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಎಲೆಕ್ಟ್ರಿಸಿಟಿ ಕಟ್ಟೋಕ್ಕಾಗಲ್ಲ, ವಾಟರ್ ಬಿಲ್ ಕಟ್ಟೋಕ್ಕಾಗಲ್ಲ, ಹೊಸ ಕೆಲಸ ಹುಡ್ಕೋ ತನಕ ಪರದಾಡಬೇಕು. ಹಾಗೇ PF ಅಮೌಂಟನ್ನು ಅವ್ರು ತಗೊಂಡು ಇನ್ವೆಸ್ಟ್ ಮಾಡಿಸ್ಕೊಂಡಿರೋದ್ರಿಂದ ಎಮರ್ಜೆನ್ಸಿಗೂ ಕಾಸಿಲ್ದಂಗೆ ಕೂತಿದ್ದಾರೆ ಇವಾಗ. ಹಾಗಾದರೆ ಟಾಪ್ ಲೆವೆಲ್ ಎಂಪ್ಲಾಯೀಸು ಅಥವಾ CEO ಏನಾದರೂ ರೋಡಿಗೆ ಬಂದಿದ್ದಾರಾ? ಇಲ್ಲ. ಇವ್ರುಗಳೆಲ್ಲ ಜಾಸ್ತಿ ಸ್ಯಾಲ್ರಿ ತಗೊಂಡು ಅದರಲ್ಲಿ ಕಾರು, ಬಂಗ್ಲೆ ಇಂಥವೆಲ್ಲ ತಗೋತಾರೆ, ನಿಮ್ಗಳನ್ನು ಬಕ್ರಾ ಮಾಡ್ತಾರೆ. ಅದಕ್ಕೆ ದೊಡ್ಡ ಕನಸನ್ನು ಕಾಣೋದಕ್ಕಿಂತ ಮುಂಚೆ, ಸ್ಟಾರ್ಟಪ್ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ. ಹಾಗೆ ಇನ್ವೆಸ್ಟರ್ಸ್ ಕೂಡ ಕಾಸನ್ನು ಕೋಟ್ಯಾಂತರ ರೂಪಾಯಿ ಸುರಿಯೋದಕ್ಕಿಂತ ಮುಂಚೆ, ಇದು ಟೆಕ್ ಸ್ಟಾರ್ಟಪ್ಪು ಅಂದ್ಕೊಂಡು ಖುಷಿ ಪಡೋದಕ್ಕಿಂತ ಮುಂಚೆ ಈ ಕಂಪನಿಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾವೆ, ನಿಜವಾಗ್ಲೂ ಪ್ರಾಫಿಟಬಲ್ ಇದೆಯಾ ಅಥವಾ ಸುಳ್ಳು ಲೆಕ್ಕ ತೋರಿಸ್ತಾವ್ರ, ಮೋಸ ಮಾಡ್ತಾವ್ರ, ಇವ್ರ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲ ಕರೆಕ್ಟಾಗಿದೆಯಾ, ಕ್ಯಾಶ್ ಫ್ಲೋ ಎಷ್ಟಿದೆ, ಪ್ರಾಫಿಟಬಲ್ ಇದಾರಾ ಇಲ್ವಾ, ನಿಜವಾಗ್ಲೂ ಅಷ್ಟೊಂದು ಸೇಲ್ಸ್ ಇದೆಯಾ ಇಲ್ವಾ, ಅಥವಾ ಸೇಲ್ಸನ್ನು ಮಿಸ್ಮ್ಯಾಚ್ ಮಾಡಿ ತೋರಿಸ್ತಾವ್ರ, ಕೋರ್ಟಲ್ಲಿ ಏನಾದರೂ ಕೇಸ್ ಇದೆಯಾ, ಇದೆಲ್ಲ ಚೆಕ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಕಾಸು ಗೋವಿಂದನ ಉಂಡಿಗೆ ಹೋದಾಗೆ. ಇದಕ್ಕೊಂದು ಫೈನ್ ಎಕ್ಸಾಂಪಲ್ಲು WeWork ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ, ಆಫೀಸ್ ಶೇರಿಂಗ್ ಕಂಪನಿ ಅಂತಲೇ ಹೇಳ್ಬೋದು. ಈ ಕಂಪನಿ CEO ಅವರು ತಮ್ಮ ಕಾಸನ್ನು, ಅಂದರೆ ಆಫೀಸ್ ಕಾಸು, ಯಾವುದು ಕಂಪನಿ ಕಾಸಿತ್ತಲ್ಲ ಅದನ್ನೆಲ್ಲ ಸೈಲೆಂಟಾಗಿ ಸ್ಯಾಲ್ರಿ ಟೈಪಲ್ಲಿ ಎತ್ತು ತಮ್ಮ ಜೋಬಿಗೆ ಇಳಿಸ್ಕೊಂಡು ತಮಗೆ ರಿಯಲ್ ಎಸ್ಟೇಟ್ ಕಂಪನಿಗಳೇನೇನಿದ್ವು ಅವುಗಳಿಂದ ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡಿ ತಾವು ಮಾತ್ರ ಒಂದು 5-6 ಬಿಲ್ಡಿಂಗ್ ಓನರ್ ಆಗಿದ್ದಾರೆ. ಆದರೆ ಕಂಪನಿ ಮಾತ್ರ ಈಗ ಮುಳುಗೋಗಿದೆ. ಜಸ್ಸಿ ಡಿ ಪಿಂಟೋ ಅವರು ಕೂಡ ಹಾಗೆ ಆರಾಮಾಗಿ ಮನೆಯಿಂದ ಕೋರ್ಟ್ಗೆ, ಕೋರ್ಟಿಂದ ಇಲ್ಲಿಗೆ, ನಮ್ಮ ಪ್ಯಾಲೇಸಿಂದ ಆರಾಮಾಗಿ AC ಕಾರಲ್ಲಿ ಹೋಗಿ ಕೋರ್ಟನ್ನು ಅಟೆಂಡ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬರ್ತಾರೆ ಈ CEOಗಳು. ನೀವು ನೋಡಿರ್ಬೋದು, ಟ್ವಿಟ್ಟರ್ ಪರ್ಚೇಸ್ ಮಾಡಿದಾಗ ಇಲಾನ್ ಮಸ್ಕ್ ಅವರು CEOನೇ ಫೈರ್ ಮಾಡಿಬಿಟ್ರು. ಅದಲ್ಲದೆ 80% ಆಫ್ ದ ವರ್ಕ್ ಫೋರ್ಸ್, 80% ಎಂಪ್ಲಾಯೀಸನ್ನೆಲ್ಲ ಹವರ್ಸಲ್ಲಿ ತೆಗೆದಾಕಿದ್ದು. ಹಾಗೆಯೇ ಇಲ್ಲೂ 2 ನಿಮಿಷದಲ್ಲಿ 200 ಜನ ಎಂಪ್ಲಾಯೀಸನ್ನು ತೆಗೆದಾಕಿದ್ದಾರೆ. ಎಲ್ಲ ಎಂಪ್ಲಾಯೀಸು ಮನೆಗೆ ಹೋಗಿದ್ದಾರೆ. ಈ ಕಂಪನಿ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದೇ 100 ಫರ್ನಿಶ್ಡ್ ಅಪಾರ್ಟ್ಮೆಂಟ್ಸ್ನ. ಅದಕ್ಕೆ $26 ಮಿಲಿಯನ್ ಬೇಕಾ? ಇದನ್ನು ಗೌರ್ಮೆಂಟ್ ಕೂಡ ಈಗ ರೆಪ್ರಮೆಂಡ್ ಮಾಡಿ ಇದನ್ನು ಕರೆಕ್ಟ್ ಮಾಡ್ಬೋದಾ, ಏನೇನು ರೂಲ್ಸು ರೆಗ್ಯುಲೇಷನ್ಸ್ ತರ್ಬೋದು ಅಂತ US ಗೌರ್ಮೆಂಟ್ ನೋಡ್ತಾ ಇದೆ. ನಮ್ಮ ಗೌರ್ಮೆಂಟ್ ಕೂಡ ನಮ್ಮ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಇನ್ವೆಸ್ಟರ್ಸು ಕಾಸು ಅಷ್ಟೊಂದು ಸುರಿತಾ ಇದ್ದಾರಲ್ಲ, ಅದನ್ನು ಹುಷಾರಾಗಿ ನೋಡ್ಕೋಬೇಕು. ಕಂಪನಿಗಳು ನಿಜವಾಗ್ಲೂ ಪ್ರಾಫಿಟಬಲ್ ಇದೆಯಾ ಇಲ್ವಾ, ಸುಮ್ಮನೆ ಮೋಸ ಮಾಡೋಕ್ಕೆ ಅಂತ ಕಂಪನಿ ಒಂದು ಓಪನ್ ಮಾಡಿಬಿಡೋದು, ಕಾಸನ್ನು ತಗೊಬಿಡೋದು ಇನ್ವೆಸ್ಟರ್ಸಿಂದ, ಅದಾದಮೇಲೆ ಎಂಪ್ಲಾಯೀಸನ್ನು ಹೈಯರ್ ಮಾಡಿಬಿಡೋದು, ಕೊನೆಗೆ ಎಲ್ಲ ಕಾಸನ್ನು ತಗೊಂಡು ಉಡಾಯಿಸ್ಬಿಟ್ಟು ಚೆನ್ನಾಗಿ, ಅದಾದಮೇಲೆ ಎಂಪ್ಲಾಯೀಸ್ ಪೂರ್ತಿನ ಫೈರ್ ಮಾಡಿಬಿಡೋದು, ಇನ್ವೆಸ್ಟರ್ಸ್ಗೆಲ್ಲ ಚೆನ್ನಾಗಿ ಬೋಳಿಸ್ಬಿಟ್ಟು ನುಣ್ಣಗೆ ಕಳಿಸ್ಬಿಡೋದು. ಸಾರಿ ಕಣ್ರಪ್ಪ, ನಾವು ಪರ್ಸ್ನಲ್ ಬ್ಯಾಂಕ್ರಪ್ಸಿಗೆ ಫೈಲ್ ಮಾಡ್ತಾ ಇಲ್ಲ, ಕಂಪನಿ ಬ್ಯಾಂಕ್ರಪ್ಸಿಗೆ ಫೈಲ್ ಮಾಡಿ ಕಂಪನಿ ಮುಚ್ಚೋಯ್ತು, ಕ್ಷಮಿಸಿ ಅಂತ ಹೇಳಿ ಮನೆಗೆ ಅವರೇನೋ ಹೋಯ್ತಾ ಇರ್ತಾರೆ. ಇನ್ವೆಸ್ಟರ್ಸು, ಎಂಪ್ಲಾಯೀಸು ಸಿಕ್ಕಾಕತ್ತಾರೆ.
ಆದ್ದರಿಂದ ಕಂಪನಿಗೆ ಸೇರೋಕ್ಕೆ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಕಾಸನ್ನ ಹುಷಾರ್. ಹೀಗೆ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.